ಮಾರಣಾಂತಿಕ ಕಾಯಿಲೆಗೆ 28 ಕೃಷ್ಣ ಮೃಗಗಳು ಬಲಿಯಾಗಿವೆ. ರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ 28 ಕೃಷ್ಣ ಮೃಗಗಳು ಸಾವನ್ನಪ್ಪಿವೆ. ಬೆಳಗಾವಿ ತಾಲೂಕಿನ ಭೂತರಾಮನಟ್ಟಿಯ ಮೃಗಾಲಯದಲ್ಲಿ 13ನೇ ತಾರೀಕು ಮೊದಲಿಗೆ 8 ಕೃಷ್ಣ ಮೃಗಗಳು ಸಾವನ್ನಪ್ಪಿದ್ವು. ಇವತ್ತು ಒಂದೇ ದಿನ 20 ಕೃಷ್ಣ ಮೃಗಗಳು ಸಾವನ್ನಪ್ಪಿವೆ. ಒಂದೇ ದಿನದಲ್ಲಿ ಇಷ್ಟು ಪ್ರಮಾಣದಲ್ಲಿ ಕೃಷ್ಣ ಮೃಗಗಳು ಸಾವನ್ನಪ್ಪಿರೋದ್ರಿಂದ ಸಹಜವಾಗಿ ಒಂದು ಆತಂಕ ಸೃಷ್ಟಿಯಾಗಿದೆ. ಕಳವಳವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಈ ಸಾವಿಗೆ ಕಾರಣ ಏನು ಅಂತ ಹೇಳಿ ಸ್ಯಾಂಪಲ್ ಅನ್ನು ಸಂಗ್ರಹ ಮಾಡಿ ಮೈಸೂರಿನ ಲ್ಯಾಬ್ಗೆ ರವಾನೆ ಮಾಡಲಾಗಿದೆ. ಮಾರಣಾಂತಿಕ ಬ್ಯಾಕ್ಟೀರಿಯಾದಿಂದ ಈ ಕೃಷ್ಣ ಮೃಗಗಳು ಸಾವನ್ನಪ್ಪಿರುವಂತಹ ಸಂಶಯ ವ್ಯಕ್ತವಾಗ್ತಾ ಇದೆ. ಮೃಗಾಲಯದಲ್ಲಿ ಒಟ್ಟು 38 ಕೃಷ್ಣ ಮೃಗಗಳ ಪೈಕಿ 28 ಕೃಷ್ಣ ಮೃಗಗಳು ಸಾವನ್ನಪ್ಪಿವೆ. ಮೈಸೂರಿಂದ ವೈದ್ಯರ ತಂಡ ಈಗ ಬರ್ತಾ ಇದೆ ಅಂತ ಹೇಳಿ ಮಾಹಿತಿ ಇದೆ. 28 ಕೃಷ್ಣ ಮೃಗಗಳು ಸಾವನ್ನಪ್ಪಿವೆ. ಅಲ್ಲಿ ಟೋಟಲ್ ಆಗಿ ಮೃಗಾಲಯದಲ್ಲಿ ಇರೋದು 38 ಕೃಷ್ಣ ಮೃಗಗಳು. ಮಾರಣಾಂತಿಕ ಬ್ಯಾಕ್ಟೀರಿಯಾದಿಂದಾಗಿ ಈ ಕೃಷ್ಣ ಮೃಗಗಳು ಸಾವನ್ನಪ್ತಾ ಇದ್ದಾವೆ ಅಂತ ಹೇಳಿ ಸದ್ಯಕ್ಕೆ ಸಂಶಯಗಳ ವ್ಯಕ್ತವಾಗ್ತಾ ಇದೆ. ಸದ್ಯಕ್ಕೆ ಈ ಸ್ಯಾಂಪಲ್ ಅನ್ನ ಮೈಸೂರಿಗೆ ಕಳಿಸಿದ್ದಾರೆ. ಮತ್ತೆ ಮೈಸೂರಿಂದ ಒಂದಿಷ್ಟು ಎಕ್ಸ್ಪರ್ಟ್ಗಳನ್ನು ಕೂಡ ಕರೆಸ್ತಾ ಇದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಫಸ್ಟಿಗೆ ನವೆಂಬರ್ 13ನೇ ತಾರೀಕು 8 ಕೃಷ್ಣ ಮೃಗಗಳು ಸಾವನ್ನಪ್ಪಿದ್ವು. ಇವತ್ತು ಒಂದೇ ದಿನ 20 ಕೃಷ್ಣ ಮೃಗಗಳು ಸಾವನ್ನಪ್ಪಿವೆ. ಭೂತರಾಮನಟ್ಟಿ ಬೆಳಗಾವಿಯ ಮೃಗಾಲಯದಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಳಗಾವಿಯಲ್ಲಿ ಕೃಷ್ಣ ಮೃಗಗಳ ಸಾವು ಪ್ರಕರಣ ಸಂಬಂಧ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಚಾರ ಕೇಳಿ ಬಹಳ ನೋವಾಯಿತು. ತಕ್ಷಣ ಅಧಿಕಾರಿಗಳ ಹತ್ರ ನಾನು ಮಾತಾಡಿದ್ದೀನಿ, ಯಾಕೆ ಹೀಗಾಯಿತು ಅನ್ನೋದ್ರ ಬಗ್ಗೆ ತನಿಖೆ ಮಾಡಿ ವರದಿ ಕೊಡಿ ಅಂತ ಸೂಚಿಸಿದ್ದೀನಿ. ವರದಿ ಬಂದ ಮೇಲೆ ಏನಾಯಿತು ಅನ್ನೋದು ಗೊತ್ತಾಗುತ್ತೆ ಅಂತೇಳಿ ಬೆಂಗಳೂರಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಹಳ ದುಃಖಕರವಾದಂಥ ಒಂದು ಸಂಗತಿ. ಇವತ್ತು ಜಿಂಕೆಗಳು ಸುಮಾರು 20ಕ್ಕಿಂತ ಹೆಚ್ಚು ಜಿಂಕೆಗಳು ಮೃತಪಟ್ಟಿದ್ದು ಒಂದು ಮಾಹಿತಿ ಬಂದಿದೆ. ಮಾಹಿತಿ ಬಂದ ತಕ್ಷಣ ನಾನು ಮಂಜುನಾಥ್ ಅಂತ ಸಿಸಿಎಫ್ ಜೊತೆಯಲ್ಲಿ ಮಾತನಾಡಿದ್ದೇನೆ, ತನಿಖೆಗೆ ಆದೇಶ ಮಾಡಿದ್ದೇನೆ. ಇವತ್ತು ಮೇಲ್ನೋಟಕ್ಕೆ ಜಿಂಕೆಗಳು ಬ್ಯಾಕ್ಟೀರಿಯಾದಿಂದ ಒಂದು ರೋಗದಿಂದ ನಿಧನರಾಗಿದ್ದಾವೆ, ಮೃತಪಟ್ಟಿದ್ದಾವೆ ಅನ್ನುವಂಥ ಒಂದು ವರದಿ ಇದೆ. ಅದು ಯಾಕೆ ಆಗಿದೆ, ಏನು ರೋಗ ಇದೆ, ಏನು ಸಮಸ್ಯೆ ಇದೆ, ಅದು ಮತ್ತೆ ಬೇರೆ ಕಡೆ ಹರಡಬಾರದು, ಆ ರೀತಿಯಲ್ಲಿ ಎಲ್ಲ ರೀತಿಯ ಮುಂಜಾಗರೂಕತೆ ಕ್ರಮವನ್ನು ತೆಗೆದುಕೊಳ್ಳಬೇಕು. ಮತ್ತೆ ಇದಕ್ಕೆ ಏನು ಕಾರಣ ಅನ್ನುವಂಥದ್ರ ಬಗ್ಗೆನೂ ಒಂದು ವರದಿ ತಯಾರು ಮಾಡಿ ಕೊಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ಬಹಳ ದುಃಖಕರವಾದ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಆ ಮೃಗಾಲಯದಲ್ಲಿ ಇದ್ದಿದ್ದೇ 38 ಕೃಷ್ಣ ಮೃಗಗಳು, ಆ ಪೈಕಿ 28 ಕೃಷ್ಣ ಮೃಗಗಳು ಸಾವನ್ನಪ್ಪಿವೆ. 13ನೇ ತಾರೀಕೆ 8 ಕೃಷ್ಣ ಮೃಗಗಳು ಸಾವನ್ನಪ್ಪಿದಾಗ ಅದೇನ್ ಕಾಯಿಲೆ ಫೈಂಡ್ ಔಟ್ ಮಾಡಿ ಅದು ಹರಡದೇ ಇದ್ದಂಗೆ ಕ್ರಮ ಕೈಗೊಳ್ಳುವಲ್ಲಿ ಏನಾದರೂ ನಿರ್ಲಕ್ಷ್ಯ ಆಯ್ತಾ? ಶರ್ಮಿತಾ ಶೆಟ್ಟಿ ಏನು ಮೊದಲು 10 ಕೃಷ್ಣ ಮೃಗ ಮೃತಪಟ್ಟ ಸಂದರ್ಭದಲ್ಲಿ ಅದರ ಮರಣೋತ್ತರ ಪರೀಕ್ಷೆಯನ್ನು ಮಾಡಿ ವರದಿಗಾಗಿ ಏನು ಬನ್ನೇರುಘಟ್ಟ ಝೂಗೆ ಕಳಿಸಲಾಗಿರ್ತಕ್ಕಂಥದ್ದು. ಅಲ್ಲಿಂದ ಇನ್ನೂ ಕೂಡ ವರದಿ ಬಂದಿಲ್ಲ. ಹೀಗಾಗಿ ಯಾವ ಕಾಯಿಲೆ ಅಂತೇಳಿ ಸ್ಪಷ್ಟವಾಗಿ ಅರಣ್ಯ ಅಧಿಕಾರಿಗಳಿಗೆ ಅದು ಗೊತ್ತಾಗ್ತಾ ಇಲ್ಲ. ಈಗ ಇವತ್ತು ಮತ್ತೆ ಬೆಳಿಗ್ಗೆ ಇನ್ನು ಸುಮಾರು 19 ಕೃಷ್ಣ ಮೃಗಗಳು ಮೃತಪಟ್ಟಿರ್ತಕ್ಕಂಥದ್ದು. ಈಗ ಮತ್ತೊಂದು ಮೃತಪಟ್ಟಿದೆ ಅಂತ ಒಟ್ಟು ಏನು ಸಂಖ್ಯೆ 28ಕ್ಕೆ ಏರಿಕೆ ಆಗಿರ್ತಕ್ಕಂಥದ್ದು. ಒಟ್ಟು ಅಲ್ಲಿ ಏನು ಬೆಳಗಾವಿಯ ಚೆನ್ನಮ್ಮ ಮೃಗಾಲಯದಲ್ಲಿ ಸುಮಾರು 38 ಕೃಷ್ಣ ಮೃಗಗಳಿದ್ವು. ಈ ಪೈಕಿ ಈಗ 10 ಉಳಿದಿರ್ತಕ್ಕಂಥದ್ದು. ಹೀಗಾಗಿ ಅಧಿಕಾರಿಗಳು ಇವತ್ತು ಮರಣೋತ್ತರ ಪರೀಕ್ಷೆಯನ್ನು ನಡೆಸಿದ್ದಾರೆ ಮತ್ತು ಇನ್ನುಳಿದ ಏನು ಕೃಷ್ಣ ಮೃಗಗಳ ರಕ್ಷಣೆಗಾಗಿ ಈಗ ಮೈಸೂರಿನಿಂದ ವೈದ್ಯಾಧಿಕಾರಿಗಳ ತಂಡವನ್ನು ಕರೆಸಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಈ ಒಂದು ವಿಷಯ ಈಗ ಕೇವಲ ಬೆಳಗಾವಿ ಅಲ್ಲದೆ ರಾಜ್ಯದ ಏನು ಸಚಿವರಿಗೂ ಕೂಡ ಗಮನಕ್ಕೆ ಬಂದಿರತಕ್ಕಂಥದ್ದು. ಈಗಾಗಲೇ ಹಿರಿಯ ಅಧಿಕಾರಿಗಳು ಕೂಡ ಏನು ಸ್ಥಳಕ್ಕೆ ದೌಡಾಯಿಸುವಂತ ಸಾಧ್ಯತೆ ಇರತಕ್ಕಂಥದ್ದು. ಮೈಸೂರಿನಿಂದ ಅಧಿಕಾರಿಗಳ ತಂಡ ಬರಬೇಕು ಮತ್ತು ಏನು FSL ವರದಿ ಮತ್ತು ಹಾಗೇನೆ ಮರಣೋತ್ತರ ಪರೀಕ್ಷೆ ವರದಿ ಬಂದ ಬಳಿಕ ಯಾಕಾಗಿ ಈ ಒಂದು ಘಟನೆ ಆಯಿತು ಅನ್ನೋ ಬಗ್ಗೆ ಸ್ಪಷ್ಟತೆ ಸಿಗಬೇಕಿದೆ. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಈ ಕ್ಷಣದ ಮಾಹಿತಿಗೆ.